ಹೇ ಗೈಸ್ ಎಲ್ರಿಗೂ ನಮಸ್ಕಾರ. ಏನೊಂದು ರೀಸೆಂಟಾಗಿ ನೋಡ್ಬೋದು ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರದಿಂದ ಏನೊಂದು KPTCLಲ್ಲಿ 2975 ಏನೊಂದು ವೇಕೆನ್ಸಿನ ಕರೆದಿದ್ರು. ಈ ಒಂದು ಜಾಬ್ಗೆ ತುಂಬಾ ಜನ ಅಪ್ಲೈ ಮಾಡೋಕ್ಕೆ ಹೋಗ್ತಾ ಇದ್ದೀರಾ. ಅಲ್ಲಿ ಒಂದು ಪೋಸ್ಟ್ ಆಫೀಸ್ ಚಲನ್ ಕೂಡ ಡೌನ್ಲೋಡ್ ಆಗ್ತಾ ಇಲ್ಲ ಸ್ನೇಹಿತರೆ. ಓಕೆ, ಯಾವ ಕಾರಣಕ್ಕಾಗಿ ಈ ಒಂದು ಪೋಸ್ಟ್ ಆಫೀಸ್ ಚಲನ್ ಡೌನ್ಲೋಡ್ ಆಗ್ತಾ ಇಲ್ಲ? ಮುಂದೆ ನೋಡ್ಬೋದು ಲಾಸ್ಟ್ ಡೇಟ್ ನೋಡ್ಬೋದು 20ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇರೋದ್ರಿಂದ ಇನ್ನೂ ಒಂದು 7 ದಿನ ಮಾತ್ರ ಒಂದು ಟೈಮ್ ಇದೆ. ಇಲ್ಲಿವರೆಗೂ ಯಾವುದೇ ರೀತಿಯಾಗಿರುವಂಥ ಚಲನ್ ಕೂಡ ಡೌನ್ಲೋಡ್ ಆಗಿಲ್ಲ. ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ 20 ದಿನ ಆಗ್ತಾ ಬಂತು ಸ್ನೇಹಿತರೆ. ಓಕೆ, ಆಲ್ಮೋಸ್ಟ್ 90% ಜನದ್ದು ಚಲನ್ ಕೂಡ ಡೌನ್ಲೋಡ್ ಆಗ್ತಾ ಇಲ್ಲ. ಇದೇ ರೀತಿ ಮುಂದುವರೆದ್ರೆ ಡೇಟ್ ಏನಾದರೂ ಎಕ್ಸ್ಟೆಂಡ್ ಮಾಡ್ತಾರೆ, ಅಂದರೆ ಡೇಟ್ ಮುಂದೆ ಹಾಕ್ತಾರೆ ಅಪ್ಲಿಕೇಶನ್ ಡೇಟ್. ತುಂಬ ಜನಕ್ಕೆ ಈ ಒಂದು ಕ್ಲಾರಿಫೈನ ಕೊಡೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಓಕೆ, ನೋಡ್ಬೋದು ಇನ್ನೂ ಯಾರೆಲ್ಲ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರುವಂಥ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಜಾಬ್ ಅಪ್ಡೇಟ್ನ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಬಂದುಬಿಟ್ಟು ನನ್ನ ಒಂದು ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಕೂಡ ಹಾಕಿದ್ದೀನಿ. ಪ್ರತಿಯೊಬ್ಬರು ಕೂಡ ನೋಡ್ತಾರೆ ಎಲ್ಲರೂ ಕೂಡ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಪ್ರತಿಯೊಂದು ಹೊಸ ಅಪ್ಡೇಟ್ನ ನಾನು ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಆ ಒಂದು ಅಪ್ಡೇಟ್ ಕೂಡ ನಿಮಗೂ ತುಂಬಾ ಹೆಲ್ಪ್ ಆಗುತ್ತೆ. ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಜಾಬ್ ಅಪ್ಡೇಟ್ ಆಗಿರ್ಬೋದು, ರಿಸಲ್ಟ್ ಆಗಿರ್ಬೋದು, ಕೀ ಆನ್ಸರ್ ಆಗಿರ್ಬೋದು, ಹೊಸ ನ್ಯೂಸ್ ಆಗಿರ್ಬೋದು, ಪ್ರತಿಯೊಂದು ಅಪ್ಲೋಡ್ನ ಮಾಡ್ತಾ ಇರ್ತೀನಿ. ಸೊ ಜಸ್ಟ್ ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ ಪ್ರತಿಯೊಂದು ಮಾಹಿತಿ ನಿಮಗೆ ದೊರಕುತ್ತೆ ಸ್ನೇಹಿತರೆ. ಓಕೆ, ನೋಡ್ಬೋದು ಏನೊಂದು KPTCLಲ್ಲಿ 2975 ಏನೊಂದು ವೇಕೆನ್ಸಿನ ಕರೆದಿದ್ದಾರೆ. ಈ ಒಂದು ಜಾಬ್ಗೆ ನೋಡ್ಬೋದು ತುಂಬ ಜನದು ಒಂದು ಪೋಸ್ಟ್ ಆಫೀಸ್ ಚಲನ್ ಕೂಡ ಡೌನ್ಲೋಡ್ ಆಗ್ತಾ ಇಲ್ಲ. ಓಕೆ, ನೋಡ್ಬೋದು ಪೋಸ್ಟ್ ಆಫೀಸ್ ಚಲನ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂಥೇಳಿ ಅಪ್ಲಿಕೇಶನ್ ಹಾಕೋದನ್ನು ಬಿಡಬೇಡಿ ಸ್ನೇಹಿತರೆ. ಓಕೆ, ನೋಡ್ಬೋದು ಫಸ್ಟ್ ಸ್ಟೆಪ್ಪಲ್ಲಿ ಏನೊಂದು ಡೀಟೇಲ್ಸ್ನ ಹಾಕ್ತಾರೆ, ಸೆಕೆಂಡ್ ಸ್ಟೆಪ್ಪಲ್ಲಿ ನಿಮ್ಮದು ಫೋಟೋ ಮತ್ತು ಸಿಗ್ನೇಚರ್ ಕೂಡ ಅಪ್ಲೋಡ್ನ ಮಾಡ್ತಾರೆ ಸ್ನೇಹಿತರೆ. ಮತ್ತು ಥರ್ಡ್ ಸ್ಟೆಪ್ಪಲ್ಲಿ ಬಂದುಬಿಟ್ರೆ ನೀವು ಅಲ್ಲಿ ಪೋಸ್ಟ್ ಆಫೀಸ್ ಒಂದು ಚಲನ್ ಕೂಡ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನೀವು 2 ಸ್ಟೆಪ್ನೇ ಕಂಪ್ಲೀಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಸ್ಟೆಪ್ ನಿಮ್ಮದು ಪೋಸ್ಟ್ ಆಫೀಸ್ ಚಲನ್ ಡೌನ್ಲೋಡ್ ಆಗಲಿಲ್ಲಪ್ಪ ಅಂತಂದರೆ 1 ದಿನದಲ್ಲಿ 2 ರಿಂದ 3 ಸರಿ ಟ್ರೈ ಮಾಡಿ, ಮತ್ತು ನೆಕ್ಸ್ಟ್ ಡೇ ಮತ್ತು ಮುಂದಿನ ದಿನ ಮತ್ತು ನೆಕ್ಸ್ಟ್ ಡೇ ಟ್ರೈ ಮಾಡಿ, ಆರಾಮಾಗಿ ಓಪನ್ ಆಗುತ್ತೆ ಸ್ನೇಹಿತರೆ. ನಾನು ಕೂಡ ಟ್ರೈ ಮಾಡಿದ್ದೀನಿ, ಓಪನ್ ಆಗ್ತಿದೆ. ನಾನು ನಿನ್ನೆ ಇಲ್ದ ಮೊನ್ನೆ ಅಪ್ಲಿಕೇಶನ್ ಹಾಕಿದ್ದೆ, 2 ಸ್ಟೆಪ್ ಕಂಪ್ಲೀಟ್ ಮಾಡಿದೆ. ನಂದು ಮೊನ್ನೆ ಪೋಸ್ಟ್ ಆಫೀಸ್ ಚಲನ್ ಡೌನ್ಲೋಡ್ ಆಗಿರಲಿಲ್ಲ. ಮತ್ತು ನಾನು ನಿನ್ನೆ ಕೂಡ 1-2 ಸತಿ ಟ್ರೈ ಮಾಡಿದೆ, ಡೌನ್ಲೋಡ್ ಆಗಿರಲಿಲ್ಲ. ಬಟ್ ಇವತ್ತು ಟ್ರೈ ಮಾಡಿದೆ, ನಮ್ಮದು ಚಲನ್ ಡೌನ್ಲೋಡ್ ಆಯಿತು ಸ್ನೇಹಿತರೆ. ಓಕೆ, ನೋಡ್ಬೋದು ಯಾರೂ ಕೂಡ ಚಲನ್ ಡೌನ್ಲೋಡ್ ಆಗಿಲ್ಲ ಅಂತೇಳಿ ಅಪ್ಲಿಕೇಶನ್ ಹಾಕೋದನ್ನು ಬಿಡಕ್ಕೆ ಹೋಗಬೇಡಿ. ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ 2 ಸ್ಟೆಪ್ ಕಂಪ್ಲೀಟ್ನ ಮಾಡ್ಕೊಳ್ಳಿ. ಥರ್ಡ್ ಸ್ಟೆಪ್ ಆಟೋಮೆಟಿಕ್ಕಾಗಿ ಆವಾಗ ಡೌನ್ಲೋಡ್ ಆಗ್ಬೋದು, ಇಲ್ಲ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ನೆಕ್ಸ್ಟ್ ಮಾರನೇ ದಿನ ಕೂಡ ಡೌನ್ಲೋಡ್ ಕೂಡ ಆಗ್ಬೋದು ಸ್ನೇಹಿತರೆ. ಮತ್ತು ಡೇಟ್ ಏನಾದರೂ ಎಕ್ಸ್ಟೆಂಡ್ ಮಾಡ್ತಾರಂತ ತುಂಬ ಜನ ಕೂಡ ಕಮೆಂಟ್ ಕೂಡ ಮಾಡ್ತಾಯಿದ್ರಿ. ಓಕೆ, ನೋಡ್ಬೋದು ಇಲ್ಲಿವರೆಗೂ ಯಾವುದೇ ರೀತಿಯಾಗಿರುವಂಥ ಒಂದು 20 ದಿನ ಆಗ್ತಾ ಬಂತು ಅಪ್ಲಿಕೇಶನ್ ಕರೆದು. ಇಲ್ಲಿಯವರೆಗೂ ಯಾವುದೇ ರೀತಿಯಾಗಿರುವಂಥ ಆಲ್ಮೋಸ್ಟ್ 90% ಜನದು ಒಂದು ಪೋಸ್ಟ್ ಆಫೀಸ್ ಚಲನ್ ಕೂಡ ಡೌನ್ಲೋಡ್ ಆಗಿಲ್ಲ ಸ್ನೇಹಿತರೆ. ಓಕೆ, ನೋಡ್ಬೋದು ಇನ್ನೂ ಕೂಡ ಒಂದು ನೋಡ್ಬೋದು ಕರ್ನಾಟಕದಲ್ಲಿ ಟೋಟಲಿಗೆ ಹಬ್ಬ ಒಂದು 1,000 ಬೇಡ 2,000 ಜನ ಒಂದು ಚಲನ್ ಕೂಡ ಕಟ್ಟಿರಬೇಕು. ಇನ್ನೂ ಯಾವುದೇ ರೀತಿಯಾಗಿರುವಂಥ ಆಲ್ಮೋಸ್ಟ್ 90% ಜನದು ಇನ್ನೂ ಪೆಂಡಿಂಗ್ ಇದೆ ಸ್ನೇಹಿತರೆ. ಆಲ್ಮೋಸ್ಟ್ 90% ಡೇಟ್ ಮುಂದೆ ಹಾಕ್ತಾರೆ ಸ್ನೇಹಿತರೆ. ಆದಷ್ಟು ನೋಡೋಣ, ವೇಟ್ ಮಾಡೋಣ. ಹಾಗಂತ ಹೇಳಿ ಚಲನ್ ಡೌನ್ಲೋಡ್ ಆಗ್ತಾ ಇಲ್ಲ ಅಂತೇಳಿ ಅಪ್ಲಿಕೇಶನ್ ಹಾಕೋದನ್ನು ಬಿಡಬೇಡಿ. ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ. ಯಾರಿಗೆಲ್ಲ ಒಂದು ಇಂಟ್ರೆಸ್ಟ್ ಇದೆ ಆದಷ್ಟು ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಹಾಕಿ. ಮತ್ತು ಅಪ್ಲಿಕೇಶನ್ ಹಾಕಬೇಕಾದ್ರೆ ಕರೆಕ್ಟಾಗಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಂಡು ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ. ಅಂದರೆ ನೋಡ್ಬೋದು ಜಸ್ಕಾಮ್ ಹಾಕ್ಬೇಕಾ, ಮೆಸ್ಕಾಮ್ ಹಾಕ್ಬೇಕಾ, ಹೆಸ್ಕಾಮ್ ಹಾಕ್ಬೇಕಾ, ಚೆಸ್ಕಾಮ್ ಹಾಕ್ಬೇಕಾ, ಈ ರೀತಿ ನೋಡ್ಬೋದು. ಇವಾಗ ಹುಬ್ಬಳ್ಳಿ ಏನೋ ಒಂದು ಚಾಮುಂಡೇಶ್ವರಿ ಇಲ್ಲಿ ಕರೆದಿದ್ದಾರೆ, ಮತ್ತು ಕಲಬುರಗಿ ಯಾವ ರೀತಿ ಇಲ್ಲಿ ಒಂದು ಕೆಲವೊಂದು ಡಿವಿಷನಲ್ಲಿ ಕರೆದಿದ್ದಾರೆ, ಏನು ವೇಕೆನ್ಸಿನ ಕರೆದಿದ್ದಾರೆ, ಆ ಒಂದು ಡಿವಿಷನ್ ಬಗ್ಗೆ ತಿಳ್ಕೊಂಡು, ಅಂದರೆ ಹಿಂದಿನ ವರ್ಷ ಯಾವ ರೀತಿ ಒಂದು ಕಟ್ ಆಫ್ ಮೆರಿಟ್ ನಿಂತಿತ್ತು, ಈ ವರ್ಷ ಎಷ್ಟು ನಿಲ್ಬೋದು, ನಂದೆಷ್ಟಿದೆ, ಅಂದರೆ 10% ನಂದೆಷ್ಟಿದೆ, ನಾನು ಯಾವ ಒಂದು ಡಿವಿಷನಲ್ಲಿ ಅಪ್ಲೈ ಮಾಡಿದರೆ ಆ ಡಿವಿಷನಲ್ಲಿ ನಂದು ಜಾಬ್ ಆಗ್ಬೋದು ಅನ್ನೋ ಉದ್ದೇಶ ಇಟ್ಕೊಂಡು ಅದ್ರ ಬಗ್ಗೆ ಒಂದು ಸ್ವಲ್ಪ ಸ್ಟಡಿ ಮಾಡಿ ಕರೆಕ್ಟಾಗಿ ಅಪ್ಲಿಕೇಶನ್ನ ಹಾಕಿ ಸ್ನೇಹಿತರೆ. ಮತ್ತು ಅಪ್ಲಿಕೇಶನ್ ಹಾಕಬೇಕಾದ್ರೂ ಕೂಡ ತುಂಬಾ ಜನ ಒಂದು ಪ್ರಾಬ್ಲಮ್ ಮಾಡ್ತಾಯಿದ್ದೀರಾ. ಏನಪ್ಪ ಅಂತಂದರೆ ಕರೆಕ್ಟಾಗಿ ನೇಮ್ ಹಾಕ್ತಾಯಿಲ್ಲ, ನಿಮ್ಮ ಹೆಸರು ಏನಿದೆ ಅಷ್ಟೇ ಹಾಕ್ತಾಯಿದ್ದೀರಾ. ಅಲ್ಲಿ ನಿಮ್ಮದು 10th ಮಾರ್ಕ್ಸ್ ಕಾರ್ಡ್ ಮುಂದೆ ಇಟ್ಕೊಂಡು ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ. 10th ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ಹೆಸರು, ತಂದೆ ಹೆಸರು ಮತ್ತು ಅಡ್ರೆಸ್, ಸರ್ ನೇಮು ಈ ರೀತಿ ಇದ್ದರೆ ಅದೇ ರೀತಿ ನೀವು ಅಪ್ಲಿಕೇಶನ್ ಹಾಕಬೇಕು ಸ್ನೇಹಿತರೆ. ಜಸ್ಟ್ ನೀವು ಆಧಾರ್ ಕಾರ್ಡಲ್ಲಿ ನನ್ನ ಹೆಸರು ಬಸವರಾಜ್ ಇದೆ ಅಂತೇಳಿ ಬಸವರಾಜ್ ಅಂತ ಹಾಕೋದಲ್ಲ. ನಿಮ್ಮದು ಹೆಸರು 10th ಮಾರ್ಕ್ಸ್ ಕಾರ್ಡಲ್ಲಿ ಬಸವರಾಜ್, ಮುಂದೆ ನಿಮ್ಮ ತಂದೆ ಹೆಸರು, ಆಮೇಲೆ ನಿಮ್ಮ ಸರ್ ನೇಮ್ ಈ ರೀತಿ ಇರುತ್ತೆ ಸ್ನೇಹಿತರೆ. ಓಕೆ, 10th ಮಾರ್ಕ್ಸ್ ಕಾರ್ಡಲ್ಲಿ ಯಾವ ರೀತಿ ನೇಮ್ ಇದೆ, ತಂದೆ ತಾಯಿ ಹೆಸರು ಯಾವ ರೀತಿ ಇದೆ, ಡೇಟ್ ಆಫ್ ಬರ್ತ್ ಯಾವ ರೀತಿ ಇದೆ, ಕರೆಕ್ಟಾಗಿ ಆ್ಯಸ್ ಇಟ್ ಈಸ್ ಹಾಕಬೇಕು ಸ್ನೇಹಿತರೆ. ಮತ್ತು ನೋಡ್ಬೋದು ಕಾಸ್ಟ್ ಯಾವುದು ಬರುತ್ತೆ, ಅಂದರೆ ನಿಮ್ಮದು ಇನ್ಕಮ್ ಕಾಸ್ಟಲ್ಲಿ ಯಾವ ರೀತಿ ಒಂದು ಕಾಸ್ಟ್ ಇದೆ, 2A 2B 3A 3B SC ST ಮತ್ತು EWS ಏನಾದರೂ ನೀವು ಕ್ಯಾಟಗರಿಗೆ ಅಪ್ಲೈ
ಆಗ್ತೀರಾ ಅಂತಂದರೆ ಅಲ್ಲಿ ಕೂಡ ಅಪ್ಲೈ ಮಾಡಿ. ಮತ್ತು ಯಾವ ಒಂದು ಕೆಟಗರಿಗೆ ಇದೆ ನೋಡಿ, ಮತ್ತು ಯಾವ ಡಿವಿಷನಲ್ಲಿ ಯಾವ ಕೆಟಗರಿಗೆ ಎಷ್ಟೆಷ್ಟು ವೇಕೆನ್ಸಿಗಳು ಖಾಲಿ ಇದೆ ಅಂತ ನೋಡಿಕೊಂಡು ಆ ಒಂದು ಡಿವಿಷನ್ಗೆ ನೀವು ಅಪ್ಲೈನ ಮಾಡಿ ಸ್ನೇಹಿತರೆ. ಓಕೆ, ಮತ್ತು ನೋಡ್ಬೋದು ಆದಷ್ಟು ಇಲ್ಲಿ ನೋಡ್ಬೋದು ಹೆಸ್ಕಾಮ್ ತುಂಬ ಜನ ಒಂದು ಹುಬ್ಳಿಗೆ ಪೋಸ್ಟ್ನ ಹಾಕ್ತಾ ಇರ್ತಾರೆ ಸ್ನೇಹಿತರೆ. ಓಕೆ, ಆದಷ್ಟು ಯಾರ ಕಡೆ ಒಂದು ಉತ್ತರ ಕರ್ನಾಟಕ ಜನ ಇದ್ದೀರಾ ಆದಷ್ಟು ಒಂದು ಹೆಸ್ಕಾಮ್ನ ಹಾಕೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಇಲ್ಲಿ ತುಂಬಾ ಒಂದು ಹೈ ಕಾಂಪಿಟೇಷನ್ ನಿಂತಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ಪ್ರತಿಯೊಬ್ಬರು ಕೂಡ ಒಂದು ಹೆಸ್ಕಾಮ್ನೇ ಹಾಕ್ತಾ ಇದ್ದಾರೆ. ಸೊ ಆದಷ್ಟು ನೀವು ಸ್ವಲ್ಪ ಡಿಪಾರ್ಟ್ಮೆಂಟ್ನ ಚೇಂಜ್ ಮಾಡ್ಕೊಳ್ಳಿ. ನೀವು ಬೇರೆ ಡಿಪಾರ್ಟ್ಮೆಂಟ್ಗೆ ಚೇಂಜ್ ಮಾಡೋದ್ರಿಂದ ಅಲ್ಲಿ ಕಾಂಪಿಟೇಷನ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ, ಅಲ್ಲಿ ಕಡಿಮೆ ಪರ್ಸೆಂಟೇಜ್ ಕಟಪ್ ಕೂಡ ಕಡಿಮೆ ನಿಲ್ಲುವ ಸಾಧ್ಯತೆ ತುಂಬಾ ಇರುತ್ತೆ ಸ್ನೇಹಿತರೆ. ಓಕೆ, ನೋಡ್ಬೋದು ಆದಷ್ಟು ಅಪ್ಲಿಕೇಶನ್ ಹಾಕೋಕ್ಕೆ ಅಂತ ಮುಂಚೆ ಸ್ವಲ್ಪ ಕರೆಕ್ಟಾಗಿರುವಂಥ ಒಂದು ಮಾಹಿತಿನ ತಿಳ್ಕೊಂಡು ಅಪ್ಲಿಕೇಶನ್ ಹಾಕಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಫೋಟೋ ಸಿಗ್ನೇಚರ್ ಕರೆಕ್ಟಾಗಿ ಅಪ್ಲೋಡ್ ಮಾಡಿ, ಕರೆಕ್ಟಾಗಿ ಕ್ಲಾರಿಟಿ ಇರಬೇಕು, ಮತ್ತು ಸಿಗ್ನೇಚರ್ ಕೂಡ ಕರೆಕ್ಟಾಗಿ ಕ್ಲಿಯರಾಗಿ ಕಾಣಬೇಕು. ಯಾವುದೇ ರೀತಿಯಾಗಿರೋಂಥ ಬ್ಲರ್ ಆಗಿರುವಂಥ ಒಂದು ಸಿಗ್ನೇಚರ್ ಕೂಡ ಅಪ್ಲೈನ ಮಾಡೋಕ್ಕೆ ಹೋಗಬೇಡಿ. ಮುಂದೆ ನಿಮ್ಮ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಸ್ನೇಹಿತರೆ. ಮತ್ತು ಥರ್ಡ್ ಸ್ಟೆಪ್ಪಲ್ಲಿ ಪೋಸ್ಟ್ ಆಫೀಸ್ ಏನು ಒಂದು ಚಲನ್ ಡೌನ್ಲೋಡ್ ಮಾಡ್ಕೋಬೇಕು, ಅಲ್ಲಿ ನಿಮ್ಮದು ಇ ಸೈನ್ ಕಂಪಲ್ಸರಿಯಾಗಿ ಮಾಡಲೇಬೇಕು ಸ್ನೇಹಿತರೆ. ಇ ಸೈನ್ ಮಾಡಲಾರ್ದೆ ಅದೇ ಕಾಮನಾಗಿ ನೀವು ಪ್ರಿಂಟ್ನ ತೊಗೊಂಡು ಇಟ್ಕೊಂಡ್ರೆ ಯಾವುದೇ ರೀತಿಯಾಗಿರುವಂಥ ನಿಮ್ಮ ಅಪ್ಲಿಕೇಶನ್ ಕೂಡ ಸಬ್ಮಿಟ್ ಆಗಿರಲ್ಲ. ಡೈರೆಕ್ಟಾಗಿ ಆ ಒಂದು ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಮಾಡಿಬಿಡ್ತಾರೆ. ಕರೆಕ್ಟಾಗಿ ಇ ಸೈನ್ನ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮ ಆಧಾರ್ ಕಾರ್ಡು ಮತ್ತು ಪ್ರತಿಯೊಂದು ಆಧಾರ್ಗೆ ಒಂದು OTP ಹೋಗಬೇಕು. ಆ OTP ಹೋಗಿ ನಿಮ್ಮದು ಇ ಸೈನ್ ಎಲ್ಲ ಕಂಪ್ಲೀಟ್ ಆಗಿದ ತಕ್ಷಣ ನೆಕ್ಸ್ಟ್ ನಿಮ್ಮದು ಒಂದು ಪೋಸ್ಟ್ ಆಫೀಸ್ ಚಲನ್ ಬರುತ್ತೆ ಸ್ನೇಹಿತರೆ. ಆ ಒಂದು ಚಲನ್ನ ತೊಗೊಂಡು ನೀವು ನಿಮ್ಮ ಊರಲ್ಲಿ ಏನೊಂದು ಪೋಸ್ಟ್ ಆಫೀಸ್ ಇರುತ್ತೆ ಅಲ್ಲಿ ಹೋಗಿ ಅಮೌಂಟ್ನ ನೀವು ಪೇಡ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಪೇಡ್ ಮಾಡಿದ 24 ಗಂಟೆಗಳ ನಂತರ ನೀವು ಮತ್ತೆ ಹೋಗಿ 4ನೇ ಸ್ಟೆಪ್ಪಲ್ಲಿ ನಿಮ್ಮ ಒಂದು ರಿಜಿಸ್ಟರ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಆಗಿ ಅಲ್ಲಿ ನಿಮ್ಮ ಅಪ್ಲಿಕೇಶನ್ ಏನೊಂದು ಫೈನಲ್ ಸಬ್ಮಿಟ್ ಒಂದು ಪ್ರಿಂಟ್ ಫಾರ್ಮ್ ಇರುತ್ತೆ, ಆ ಒಂದು ಫಾರ್ಮ್ನ ನೀವು ಡೌನ್ಲೋಡ್ನ ಮಾಡ್ಕೋಬೇಕಾಗಿರುತ್ತೆ ಸ್ನೇಹಿತರೆ. ಈ ರೀತಿ ಒಂದು ಪ್ರೊಸೀಜರ್ ಇರುತ್ತೆ. ಕರೆಕ್ಟಾಗಿರುವಂಥ ಪ್ರೊಸೀಜರ್ನ ತಿಳ್ಕೊಂಡು ಕರೆಕ್ಟಾಗಿ ಅಪ್ಲಿಕೇಶನ್ನ ಹಾಕಿ ಸ್ನೇಹಿತರೆ. ಓಕೆ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ. ಹಾಗೆ ಚಾನಲ್ನ ಪ್ರತಿಯೊಬ್ಬರು ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೆಳಗಡೆ ಬಂದುಬಿಟ್ಟು ನನ್ನ ಒಂದು ಟೆಲಿಗ್ರಾಮ್ ಗ್ರೂಪಿನ ಒಂದು ಲಿಂಕ್ ಕೂಡ ಹಾಕಿದ್ದೀನಿ. ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗಿ ಮುಂದೆ ಬರುವಂಥ ಪ್ರತಿಯೊಂದು ಅಪ್ಡೇಟ್ ಅನ್ನೋ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ನಾನು ಪ್ರತಿದಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.